ಇಲ್ಲಿ ನೋಡ್ಬೋದು ತಾವು ಇಲ್ಲಿರ್ತಕ್ಕಂಥ ರೈತರು ಇದು ಏನು ನದಿಯಲ್ಲಿರ್ತಕ್ಕಂಥ ಈ ಒಂದು ಇರ್ತಕ್ಕಂಥ ಪಂಪ್ ಸೆಟ್ಗಳನ್ನ ತೆಗೆದು ಹೊರಗಡೆ ಹಾಕಿದ್ದಾರೆ. ಎಲ್ಲ ನಿಲ್ಲಿಸ್ಬಿಡುತ್ತೆ, ಎಲ್ಲ ಮೋಟ್ರಲ್ಲಿ ಕಿತ್ಬಿಟ್ಟಲ್ಲ ನೀರೆಲ್ಲ ಇಲ್ಲಿ ನೋಡಪ್ಪ ಸೀದಾ ಮಾಡು. ನೆಗ್ಲೆಕ್ಟ್ ಮಾಡಿದ್ದಾರೆ ಇದು. ಹೌದಲ್ಲ ಅಣ್ಣ, ಇದು ನೆಗ್ಲೆಕ್ಟ್ ಮಾಡೋದ್ರಿಂದ ಪ್ರತಿ ವರ್ಷ ಇವ್ರು ಚೆಕ್ ಮಾಡ್ಕೋಬೇಕು. ಹೌದು, ಬಟ್ ಇಷ್ಟು ನೀರು ಹೋದ್ರೆ ಯಾರಿಗೂ ಏನ್ ಸಮಸ್ಯೆ ಇಲ್ಲ, ತೊಂದರೆ ಆಗಲ್ಲ. ಇಷ್ಟು ನೀರು ಇರ್ತದಂದ್ರೆ ಏನ್ ತೊಂದರೆ. ಈ ಗುಡಿ ಮುಣಿಗಿಂದಂದ್ರೆ ಮುಂದಿರ್ತಕ್ಕಂಥ ಹಳ್ಳಿಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತದ. ನನ್ನ ಹೆಸರು ರಾಜ ಅಂತೇಳಿ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಗಂಗಾವತಿ ಅಧ್ಯಕ್ಷರಾಗಿ ನಾವು ನೋಡ್ಬೋದು ದೇವರಿಗೊಂದು ತುಂಗಭದ್ರಾ ನದಿಯಿಂದ ನೀರನ್ನು ಬಿಡಲಾಗಿದೆ. ಇದು ತಳವಾರ ಬೆಟ್ಟ ಅಂತಂದೇಳಿ ಮುಂಚೆ ಇಲ್ಲೊಂದು ಹಳೆ ಬ್ರಿಡ್ಜ್ ಇತ್ತು, ಭಾಳ ವರ್ಷದ ಹಿಂದೆ ಬಿದ್ದಿದೆ. ಬಟ್ ಇದೇ ನದಿಗೆ ಮುಂದೆ ಅಂತಲ್ಲ ಒಂದು ದೊಡ್ಡದು ಹೊಸದಾಗಿ ಬ್ರಿಡ್ಜ್ ಕಟ್ಟಲಾಗಿದೆ. ಬಟ್ ಈ ಪ್ರಮಾಣದ ಒಂದು ನೀರು ಬಂದರೆ ಯಾವುದೇ ಏನೋ ಸಮಸ್ಯೆ ಇಲ್ಲ ಅಂತ ಇಲ್ಲಿರ್ತಕ್ಕಂಥ ಸ್ಥಳೀಯರು ಇರ್ಬೋದು, ಮೀನುಗಾರರು ಇರ್ಬೋದು, ಮತ್ತು ಇಲ್ಲಿ ದಿನನಿತ್ಯ ಏನು ಬೋಟ್ ಹಾಕ್ತಾರಲ್ಲ ಜನಗಳು ಹತ್ತಿರ ಬಿಡ್ತಕ್ಕಂಥವ್ರು ಇರ್ಬೋದು, ಅವ್ರ ಪ್ರಕಾರ ಈ ಒಂದು ಮಾತು. ಬಟ್ ಅದು ಏನೋ ಒಂದು ಸರ್ಕಾರದಿಂದ ಎಲ್ರಿಗೂ ಒಂದು ಈ ಹೊಳೆ ಹತ್ತಿರ ಇರ್ತಕ್ಕಂಥ ಜನರಿಗೆ ಎಲ್ರಿಗೂ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಯಾರು ಈ ನದಿ ಪಾತ್ರದಲ್ಲಿ ಇರಬಾರ್ದು ಅಂತೇಳಿ. ಬಟ್ ಇಷ್ಟು ನೀರಿದ್ರೆ ಏನು ತೊಂದರೆ ಏನಿಲ್ಲ. ನೀರು ನಾರ್ಮಲ್ ಆಗಿ ಇದೆ, ಅಷ್ಟೇ ನೀರಿಲ್ಲ. ಒಂದು 86 ಅವ್ರು ಮಾತಾಡಿಸಿ ನೋಡೋಣ ಅಲ್ಲಿ ಏನಂತಾರೆ. ಇಲ್ಲಿ ನೋಡ್ಬೋದು ತಾವು ಇಲ್ಲಿರ್ತಕ್ಕಂಥ ರೈತರು ಇದು ಏನು ನದಿಯಲ್ಲಿರ್ತಕ್ಕಂಥ ಈ ಒಂದು ಇರ್ತಕ್ಕಂಥ ಪಂಪ್ ಸೆಟ್ಗಳನ್ನ ತೆಗೆದು ಹೊರಗಡೆ ಹಾಕಿದ್ದಾರೆ. ಪಾಪ ನೀರು ಭಾಳಷ್ಟು ಬರ್ತಾ ಇದಕ್ಕೆ ಒಂದು ಮಾತಾಡ್ಸ್ತಕ್ಕಂಥ ಕೆಲಸ ಮಾಡಿ. ನಾನು ಏನು ತೊಂದರೆ ಇಲ್ಲ, ನಾರ್ಮಲ್ ಆಗಿ ಕೇಳ್ತೀನಿ. ಈಗ ಅಲ್ಲಿ ಏನಾದರೂ ನಿಮ್ಮ ಗ್ರಾಮ ಪಂಚಾಯತಿಂದಾಗಲಿ ಇಲ್ಲ ಗೌರ್ಮೆಂಟ್ ಕಡೆಯಿಂದಾಗಲಿ ಏನಾದರೂ ನಿಮಗೊಂದು ಸೂಚನೆಗಳು ಬಂದಿದ್ದಾವ, ನೀರು ಜಾಸ್ತಿ ಬಿಡ್ತೀವಿ, ಇನ್ನೂ ಸ್ವಲ್ಪ ಏನು ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟೊತ್ತವರೆಗೂ ಆಗ್ಬೋದು ಅಂತ ನೀರು ಜಾಸ್ತಿ ಬರಲಿಕ್ಕೆ? ಪಂಚಾಯತ್ ಎಲ್ಲ ಇದನ್ನು ಮಾಡ್ತೀವಿ. ಬಟ್ ಈ ಪ್ರಮಾಣದ ನೀರಿದ್ರೆ ಏನು ತೊಂದರೆ ಇಲ್ಲ. ಯಾವುದೇ ಒಂದು ಹಳ್ಳಿ ಭಾಗದ ಈ ನದಿ ಪ್ರಕಾರ ಇರ್ತಕ್ಕಂಥ ಹಳ್ಳಿಗಳು ಅವೇನು ಮೂವಂಥದ್ದು ಏನಿಲ್ಲ. ಬಟ್ ಕಂಪ್ನಿಯಲ್ಲಿ ಕೋಟೆ ಐತಲ್ಲ, ಈ ನೀರಿದ್ರು ಏನು ಸಮಸ್ಯೆ ಆಗಿಲ್ಲ. ಯಾವುದು ಇದು ಇಲ್ಲಿವರೆಗೂ ನೀರು ಇಲ್ಲಿ ತೋರ್ಸಪ್ಪ, ಇಲ್ಲಿವರೆಗೂ ನೀರು ಬಂದ್ರೆ ಮಾತ್ರ ಸಮಸ್ಯೆ. ಸ್ವಲ್ಪ ನದಿ ಪಾತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಡೇಂಜರ್ ಝೋನ್ ಅನ್ಕೋಬೇಕು ಅದನ್ನೆಲ್ಲ. ಈಗೆಲ್ಲ ನಿಮ್ಗೆ ಗ್ರಾಮ ಪಂಚಾಯತಿ ಅಲ್ಲಿಂದ ಎಲ್ಲ ನಿಮ್ಗೆ ಹೇಳಿದಾರ, ಅವ್ರು ಏನು ತೊಂದರೆ ಇಲ್ಲ ಅಂತ ಹೇಳಿದಾರೆ. ಲಂಗರ್ ಆಗ್ತದಲ್ಲ. ಬಟ್ ಅದೇ ಗೇಟ್ ಇದನ್ನು ದುರಸ್ತಿ ಕಾರ್ಯಕ್ರಮ ನಡೆದಿದೆ. ನಾವು ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಕಡೆಯಿಂದ ಏನಾದರೂ ಪಾಪ ಈಗ ಜನಗಳಿಗೆ ಮತ್ತು ಒಮ್ಮಿದೊಮ್ಮಲೆ ಈಗ ಮನೆ ಖಾಲಿ ಮಾಡ್ರಿ ಇದನ್ನು ಮಾಡಂದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ದೊಂದು ಟೀಮ್ ಇದೆ ಬೆಂಗಳೂರಿಂದ, ಅಲ್ಲಿಂದನೂ ಬರ್ತಾ ಇದಾರೆ ಜನಗಳು. ಪಾಪ ಎಲ್ಲ ನಿಲ್ಲಿಸ್ಬಿಡುತ್ತೆ, ಎಲ್ಲ ಮೋಟ್ರಲ್ಲಿ ಕಿತ್ಬಿಟ್ಟಲ್ಲ ನೀರೆಲ್ಲ ಇಲ್ಲಿ ನೋಡಪ್ಪ ಸೀದಾ ಮಾಡು. ಈ ಊರಾಗ ಬರೋ ಮೋಟ್ರು ಎಲ್ಲ ಮ್ಯಾಗಿಟ್ಟಿರಲ್ಲ ಮೋಟ್ರುಗಳು. ಬಟ್ ಇಷ್ಟು ನೀರು ಹೋದ್ರೆ ಯಾರಿಗೂ ಏನು ಸಮಸ್ಯೆ ಇಲ್ಲ, ತೊಂದರೆ ಆಗಲ್ಲ. ಇಷ್ಟು ನೀರು ಇರ್ತದಂದ್ರೆ ಏನು ತೊಂದರೆ. ಯಾವಾಗ ಇಲ್ಲಿ ತನಕ ಬಂದವ ನೀರು? ಬಂದವ್ರಿ, ಅಲ್ಲಿ ಮಟ್ಟ ಬಂದವ, ಕ್ವಾಟಿ ಮಟ್ಟ ಬಂದವ. ಕ್ವಾಟಿ ಮಟ್ಟ ಬಂದವಲ್ಲ ಅಲ್ಲಿ. ಅಲ್ಲಿಗೆ ಬಂದು ಈ ಗುಡಿ ಮುಣಿಗಿದ್ರೆ ಮುಂದೆ ಸಮಸ್ಯೆ ಅಂತೀರಿ ನೀವು? ಸಮಸ್ಯೆ. ಈ ಗುಡಿ ಮುಣಿಗಿಂದಂದ್ರೆ ಮುಂದಿರ್ತಕ್ಕಂಥ ಹಳ್ಳಿಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತದ. ರೈಟ್. ಬಟ್ ಈ ಸಣ್ಣ ಪ್ರಮಾಣದ ನೀರಿಗೆ ಏನು ಸಮಸ್ಯೆ ಏನಿಲ್ಲ. ಇದು ತಳವಾರಘಟ್ಟ ಅಲ್ಲನೇ ಇದು? ಮುಂಚೆ ಇಲ್ಲಿನ ಒಂದು ಬ್ರಿಡ್ಜ್ ಇತ್ತು, ಬಿದ್ದೋಗೈತೆ ಅದು ಬ್ರಿಡ್ಜ್. ಇನ್ನ ಕಟ್ತಾ ಇರ್ಬೇಕಾದ್ರೆ ಬಿದ್ದೋಗೈತೆ. ರೈಟ್. ಈಗ ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಆಗಿಲ್ಲ, ಯಾರು ಜಾನುವಾರುಗಳಿಗೆ ಜನಗಳಿಗೆ ಏನು ತೊಂದರೆ ಆಗಿಲ್ಲ. ಅದು ನವಾಗ್ರಿಂದ ಅವನು ಮುಳುಗೋಗಿರ್ತೈತೆ ಅನ್ನೋದು ಮುಳುಗೋದಿಲ್ಲ. ಅದು ನದಿ ಬಿಟ್ಟೆ ಆಚೆಗೆ ಐತಿ ಏನದು, ಆದ್ರೂ ಮುಳುಗೋದಿಲ್ಲ ಅದು. ಅಂದ್ರೆ ಒಂದು ಗಡ್ಡೆ ಐತಿ, ಗಡ್ಡೆ ಮೇಲೆ ಐತೆ ಅನ್ನೋದು. ರೌಂಡ್ ನೀರಿದೆ. ಈಗ ಸದ್ಯ ಮಟ್ಟಿಗಂತೂ ಯಾವುದೇ ತೊಂದರೆಗಳಿಲ್ಲ, ಏನು ಸಮಸ್ಯೆ ಇಲ್ಲ. ರೈಟ್, ಥ್ಯಾಂಕ್ಸ್ ಅಣ್ಣ. ರಾಜ ಅಂತೇಳಿ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಗಂಗಾವತಿ ಅಧ್ಯಕ್ಷರಿದ್ದೇನೆ. ನಾವು ನೋಡ್ಬೋದು ಇವತ್ತು ನಮ್ಮ ತುಂಗಭದ್ರಾ ಡ್ಯಾಮ್, ಈ ತುಂಗಭದ್ರಾ ಡ್ಯಾಮ್ ಪಕ್ಕದಲ್ಲೇ ನಾವು ನಿಂತ್ಕೊಂಡಿರೋದು. ಇವತ್ತು 19ನೇ ಗೇಟ್ ಏನೊಂದು ಗೇಟ್ ಕೊಚ್ಕೊಂಡು ಇವತ್ತು ನೀರಿನ ರಭಸಕ್ಕೆ ಹೋಗ್ಬಿಟ್ಟಿದೆ. ನೀರು ಭಾಳಷ್ಟು ಪೋಲಾಗ್ತಾಯಿದೆ. ಇದರಿಂದ ಭಾಳಷ್ಟು ಒಂದು ಗಂಡಾಂತರ ಸಂಭವಿಸ್ತವೆ ಅಂತಕ್ಕಂತಹ ಮಾತುಗಳು ನಿನ್ನೆ ರಾತ್ರಿಯಿಂದ ಕೇಳಿ ಬರ್ತಾಯಿದ್ದಾರೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡ್ತಕ್ಕಂಥ ಪ್ರಾಬ್ಲಮ್, ಬಹುಮುಖ್ಯವಾದ ಪ್ರಾಬ್ಲಮ್ ಏನಂತಂದರೆ ಈ ನದಿ ದಂಡದಲ್ಲಿ ಬರ್ತಕ್ಕಂತಹ ಏನೇನು ಮನೆಗಳು ಬರ್ತವೆ, ಜಾನುವಾರುಗಳು ಇರ್ತವೆ ನದಿ ಪಕ್ಕದಲ್ಲಿ ಇರ್ತಕ್ಕಂಥ, ಅವುಗಳಿಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು. ಕೇಸ್ ಏನಾದರೂ ನೀರಿನ ಒಂದು ಫ್ಲೋ ಜಾಸ್ತಿ ಆದರೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ಚಿಂತೆ ಮಾಡ್ತಾ ಇದ್ದಾರೆ. ನೋಡ್ಬೋದು ಮೇಲ್ಗಡೆ ಎಲ್ಲ ಭಾಳಷ್ಟು ನಮ್ಮ ಕೊಪ್ಪಳ ಜಿಲ್ಲಾಡಳಿತ ಆಗಿರ್ಬೋದು, ಬಳ್ಳಾರಿ ಜಿಲ್ಲಾಡಳಿತ ಆಗಿರ್ಬೋದು, ಮತ್ತು ಹೈದ್ರಾಬಾದಿಂದ, ಬೆಂಗಳೂರಿನಿಂದ, ಚೆನ್ನೈಯಿಂದ ಭಾಳಷ್ಟು ಜನ ಇಂಜಿನಿಯರ್ಸ್ಗಳು, ಮೇಧಾವಿಗಳು ಅವರೆಲ್ಲ ಬಂದು ಅಲ್ಲಿ ಕಾಣ್ತಕ್ಕಂಥ 19 ನಂಬರ್ನ ಗೇಟ್ನ ಯಾವ ರೀತಿ ನಾವು ಅದನ್ನು ನೀರನ್ನು ಪೋಲಾಗದೆ ನಿಲ್ಲಿಸಬೇಕು, ನೀರು ವೇಸ್ಟ್ ಆಗಿ ನಿಲ್ಲಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರೆಲ್ಲರೂ ಇವತ್ತಲ್ಲಿ
ನಿನ್ನೆ ರಾತ್ರಿಯಿಂದನೇ ಭಾಳಷ್ಟು ಕಷ್ಟಪಟ್ಟು ಶ್ರಮಿಸ್ತಾ ಇದ್ದಾರೆ. ಈ ನಮ್ಮ ಕಂಪ್ಲಿ ಕೋಟೆ ಇರ್ಬೋದು, ಹುಲಿಗಿ ಇರ್ಬೋದು, ಮುದ್ರಾಬಾದ್ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಜನಗಳು ಏನು ಭಯಪಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಆದಷ್ಟು ನೀರು ಅವರು ಮುಂಜಾಗ್ರತಾ ಕ್ರಮವಾಗಿ ಆಲ್ರೆಡಿ ನೀರನ್ನು ಹರಿಸ್ತಾ ಇದ್ದಾರೆ. ಅವರು ಇದರಿಂದ ನೀರಿನ ಮಟ್ಟ ಕಡಿಮೆ ಆದಂಗೆಲ್ಲ ಅನಾಹುತಗಳು ಕಡಿಮೆ ಆಗ್ತವೆ. ಯಾವುದೇ ಕಾರಣಕ್ಕೂ ಭಯಪಡ್ತಕ್ಕಂಥದ್ದಿಲ್ಲ. ಜಿಲ್ಲಾಡಳಿತ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ನಗರಸಭೆ ಇರ್ಬೋದು ಮತ್ತು ಪೊಲೀಸ್ ವ್ಯವಸ್ಥೆಗಳಾಗಿರ್ಬೋದು ಭಾಳಷ್ಟು ಒಂದು ಕಟ್ಟುನಿಟ್ಟಿನ ಒಂದು ಕ್ರಮ ತಗೊಂಡು ಸುತ್ತಮುತ್ತಲಿರ್ತಕ್ಕಂಥ ಎಡದಂಡೆ ದಂಡೆಗಳಿಗಿರ್ತಕ್ಕಂತಹ ಒಂದು ರೈತರಿಗೆ ಮತ್ತು ಮನೆಯವರಿಗೆ ಎಲ್ರಿಗೂ ಒಂದು ಅಲರ್ಟ್ ಮೆಸೇಜನ್ನು ಆಲ್ರೆಡಿ ಕೊಡ್ತಾ ಇದ್ದಾರೆ. ಯಾರೂ ಭಯಪಡ್ತಕ್ಕಂಥವು ಇದೇ ಭಯ ಏನಿಲ್ಲ. ಮತ್ತು ನಾವು ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಕಡೆಯಿಂದ ಜನಗಳ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡಲಿಕ್ಕೆ ನಮ್ಮದೊಂದು ತಂಡ ಕೂಡ ರೆಡಿ ಇದೆ. ಇನ್ನೇನಾದರೂ ಆ ರೀತಿ ಒಂದು ಅವಶ್ಯಕತೆ ಬಿದ್ದರೆ ನಾವು ಬೆಂಗಳೂರು, ಮೈಸೂರು, ಮಂಗಳೂರಿಂದ ಕೂಡ ನಮ್ಮ ತಂಡದವರು ಬಂದು ಜನಗಳಿಗೆ ಸಹಾಯ ಮಾಡಲಿದ್ದಾರೆ. ಅಣ್ಣ ನಮಸ್ಕಾರ. ಅಣ್ಣವ್ರೆ, ನಿಮ್ದು ಯಾವುದು ಸಿಂಧನೂರು ಭಾಗದವ್ರಾ ನೀವು? ಹೆಂಗೈತೆ, ನೀವು ರೈತರಲ್ಲ? ಹೌದ್ರಿ. ಪಾಪ ಈ ಸತಿ ಹೆಂಗಣ್ಣ ಇದು ನೀರು ಇಷ್ಟೆಲ್ಲ ಸಂಗ್ರಹವಾಗಿತ್ತು, ಇಷ್ಟೆಲ್ಲ ಸಮಸ್ಯೆ ಆಗ್ಬಿಟ್ಟಿದೆ. ಏನು ಮಾಡ್ತಾರೆ ಮತ್ತೆ ಈಗ ನಾವು 30 ಹಚ್ಚಿವಿ. ಈಗ ಹಾಂ ಒಂದು ಗೊಬ್ಬರ ಹೋಗ್ತೀವಿ, ಹಾಳಾಗದಂತ ನಾವ. ಹೌದೌದು. ಈ ರಾಜಕಾರಣಿಗಳು ಯಾವುದೂ ಸಹಾಯ ಮಾಡಂಗಿಲ್ಲ. ಇದು ಸದ್ಯ ಪರಿಸ್ಥಿತಿ. ಇದರಲ್ಲಿ ಇದು ಏನಿದೆ, ಅಚಾನಕ ಆಗಿದ್ರೋ ಇಲ್ಲ ಏನಾದರೂ ಸಂಚಂತಿರೋ? ಅವ್ರು ನೆಗ್ಲೆಕ್ಟ್ ಮಾಡಿದ್ದಾರೆ ಇದು. ಹೌದಲ್ಲ ಅಣ್ಣ, ಇದು ನೆಗ್ಲೆಕ್ಟ್ ಮಾಡೋದ್ರಿಂದ ಪ್ರತಿ ವರ್ಷ ಇವ್ರು ಚೆಕ್ ಮಾಡ್ಕೋಬೇಕು. ಹೌದು, ಮಾಡಿಲ್ಲ. ಯಾಕಂದ್ರೆ ಕಳೆದ ಒಂದು ಈಗ 6-7 ತಿಂಗಳಿಂದ ಬರ ಬಿದ್ದಂಗೆ ಆಗಿಬಿಟ್ಟಿತ್ತು. ಚೆಕ್ ಮಾಡಿಲ್ಲ ಅವರು. ಚೆಕ್ ಮಾಡಿಲ್ಲ. 105 TMC ಕೆಪಾಸಿಟಿ ಆದಾಗ ಕಿತ್ಕೊಂಡು ಹೋಗಿದ್ರು. ಎಲ್ಲ ಅಧಿಕಾರಿಗಳೇ ಎಲ್ಲ ಅದ್ರಾಗ ಅಧಿಕಾರಿಗಳು ಎಲ್ಲ ಬರೀ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಅದಕ್ಕೆ ನೀರು ಹರ್ಸಕ್ಕೆ ಅವರು ಸಾಕಾಗಿಬಿಡ್ತೈತೆ. ರೈತರದ್ದು ಯೋಚನೆ ಮಾಡ್ತಿದ್ದಂಗಿಲ್ಲ. ಹೌದು. ಇದು ಈಗಿರ್ತಕ್ಕಂಥ ಘನತೆಯುತ ಸಿದ್ದರಾಮಯ್ಯ ಸರ್ಕಾರದವರು ಸ್ವಲ್ಪ ಇದನ್ನೆಲ್ಲ ವಿಚಾರ ಮಾಡಿ ಆದಷ್ಟು ಇದು ರೈತರುಗಳಿಗೆ ಅನುಕೂಲ ಆಗೋ ರೀತಿ ನೋಡ್ಕೋಬೇಕು. ನೀವೆಲ್ಲ ರೈತರ ಹೆಸರು ಹೇಳ್ಕೊಂಡು ರೈತರಿಗೆ ಒಳ್ಳೇದು ಮಾಡ್ತೀನಿ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ಬಟ್ ಮೇಲ್ನೋಟಿಗಿಂತವೆಲ್ಲ ಭಾಳಷ್ಟು ನೆಗ್ಲಿಜೆನ್ಸಿಗಳು ಭಾಳ ಕಾಣ್ತಾ ಇದ್ದಾವೆ. ದಯಮಾಡಿ ತಾವುಗಳಾಗಿರ್ಬೋದು, ಮತ್ತು ಕೊಪ್ಪಳ ಜಿಲ್ಲಾಡಳಿತ, ಬಳ್ಳಾರಿ ಜಿಲ್ಲಾಡಳಿತ ಸ್ಪೆಷಲಿ, ಯಾಕಂದರೆ ಈ ಸಮಸ್ಯೆ ಇದು ನೀರು ಬಂದಾಗ ಏನಾದರೂ ಒಂದು ಸಮಸ್ಯೆ ಆಗ್ತಾನೇ ಇದೆ. ಮುಂದಿನ ಸಾರಿ ಈ ರೀತಿ ಆಗದೇ ಇರೋದು ತಾವೆಲ್ಲರೂ ಎಚ್ಚರ ವಹಿಸಬೇಕು. ಇಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಪ್ರತಿಯೊಬ್ಬರು ಇದನ್ನು ಮಾಡಿ ರೈತರನ್ನ ಒಂದು ಬೆನ್ನೆಲುಬನ್ನು ತಾವು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸುಮ್ಮನೆ ರೈತರ ಸಲುವಾಗಿ ನೋಡ್ರಿ ಇದೆಲ್ಲ ಆಗ್ತಿರೋದು. ಇಷ್ಟೆಲ್ಲ ನೀರು ವೇಸ್ಟ್ ಹೋದರೆ ಇದು ನೀರು ಹೋಗ್ತಿರೋದಲ್ಲ, ರೈತರ ರಕ್ತ ಹೋಗ್ತಾ ಇದ್ದಂಗೆ ಅನಿಸ್ತಾ ಇದೆ ನಮಗೆ ನೋಡಿದರೆ. ರೈತರು ಎಷ್ಟೆಲ್ಲ ಕಷ್ಟಪಟ್ಟು ಪಾಪ ಇದು ಬೆಳೀತಾರೆ. ಆದಷ್ಟು ಇದನ್ನು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಎಲ್ಲ ಈ ರೈತರ ಒಂದು ಮನವಿಯಾಗಿದೆ.